ಆ ಸ್ಫೋಟದ ತೀವ್ರತೆಗೆ ಆಗಿರುವಂತಹ ಅನಾಹುತ. ನಿಜಕ್ಕೂ ಕೂಡ ದೆಹಲಿಯಾದ್ಯಂತ ಭಯಭೀತಗೊಂಡಿದ್ದಾರೆ ಜನ. ಯಾಕೆ ಅಂದರೆ 10ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ, 30ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. 7 ಜನ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರಿಗಳೇ ಈ ಒಂದು ಬ್ಲಾಸ್ಟ್ನಲ್ಲಿ ಸಾವನ್ನಪ್ಪಿದ್ದಾರೆ. ಅವರ ಆತ್ಮಗಳಿಗೆ ಶಾಂತಿ ಕೋರುತ್ತಾ ಅವರ ಕುಟುಂಬ ಸದಸ್ಯರಿಗೆ ಈ ಒಂದು ನೋವನ್ನು ಭರಿಸುವಂತಹ ಶಕ್ತಿ ಆ ಭಗವಂತ ಕೊಡಲಿ. ಒಂದು ವೇಳೆ ಇದೇನಾದರೂ ಟೆರರ್ ಅಟ್ಯಾಕ್ ಆಗಿದ್ದರೆ ಇಡೀ ದೇಶ ಒಂದಾಗಬೇಕಾಗತ್ತೆ. ಈಗಲೂ ಇಂತಹ ಘಟನೆಗಳು ಭಾರತದಲ್ಲಿ ನಡೆಯುತ್ತೆ ಮತ್ತು ನಾವು ಸಹಿಸಿಕೊಂಡು ಕೂರ್ತೀವಿ ಅನ್ನೋದಾದರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಆದರೆ ಈ ಮಾತುಗಳು ಈಗ ಪ್ರಸ್ತುತ ಅಲ್ಲ. ಯಾಕೆ ಅಂತಂದರೆ ಇದು ಟೆರರ್ ಅಟ್ಯಾಕ್ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ. ಆದರೂ ದೇಶದ ಜನ ಅತ್ಯಂತ ಜನನಿಬಿಡ ಪ್ರದೇಶಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಸದ್ಯಕ್ಕೆ ಪರಿಸ್ಥಿತಿ ತಿಳಿಗೊಳ್ಳುವವರೆಗೂ ಮೆಟ್ರೋ ಸ್ಟೇಷನ್ಸ್, ರೈಲ್ವೆ ಸ್ಟೇಷನ್ಸ್ ಅಥವಾ ನೀವು ಪ್ರೀಫಿಕ್ಸ್ಡ್ ಏನಾದರೂ ಪ್ರೋಗ್ರಾಮ್ಸ್ ಇದ್ದು ತಾವು ಟ್ರಾವೆಲ್ ಮಾಡಬೇಕು ಅನ್ನೋದಿದ್ರೆ ಓಕೆ. ಅದರ್ವೈಸ್ ಆಲ್ಸೋ ಎಲ್ಲ ಕಡೆ ಹೈ ಅಲರ್ಟ್ ಇದೆ. ದೇಶಾದ್ಯಂತ ಈಗ ಜನ ಕೂಡ ಒಂದು ಸ್ವಲ್ಪ ಭಯಭೀತರಾಗಿರ್ತಾರೆ. ಬಿ ಸೇಫ್. ಬಟ್ ಆದರೂ ಕೂಡ ದೆಹಲಿಯಲ್ಲಿ ನಡೆದಿರುವಂತಹ ಈ ಘಟನೆ, ಇದರಲ್ಲಿ ಸಾವನ್ನಪ್ಪಿರೋರು ಬೀದಿ ಬದಿ ವ್ಯಾಪಾರಿಗಳು. ಪಾಪ ಅವ್ರದ್ದೇನು ತಪ್ಪಿತ್ತಲ್ಲಿ? ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಈ ಥರದ ಘಟನೆಗಳು ನಮ್ಮ ಅಂತಃಕರಣವನ್ನೇ ಕಲಕುವಂತಹ ಘಟನೆಗಳು. ಈ ಥರ ಘಟನೆಗಳು ನಡೀಬಾರ್ದು. ಯಾಕೆಂದರೆ ಪ್ರತಿಯೊಂದು ಪ್ರಾಣನು, ಪ್ರತಿಯೊಂದು ಜೀವನು ವೆರಿ ವೆರಿ ಇಂಪಾರ್ಟೆಂಟ್. ತಮ್ಮವರನ್ನು ಕಳ್ಕೊಂಡಂಥ ಕುಟುಂಬಗಳಿಗೆ ಗೊತ್ತು ಆ ನೋವು ಏನು ಅಂತ. ಹಾಗಾಗಿ ಇಂತಹ ನೋವಿನಲ್ಲೂ ಇಂತಹ ಸಾವಿನಲ್ಲೂ ರಾಜಕೀಯ ಮಾಡೋರು, ಭಾಷಣ ಹೊಡೆಯೋರು, ಚುನಾವಣೆಗಳಿಗೆ ಮೈಲೇಜ್ ತಗೊಳ್ಳೋರು ಅಂಥವ್ರನ್ನ ಫಸ್ಟು ಹೊರಗಟ್ಟಬೇಕು ಮತ್ತು ಅಂಥವರಿಂದ ದೂರ ಉಳಿಬೇಕು. ಅಂತಹ ಮನಸ್ಥಿತಿಗಳಿಂದ ಪ್ರೇರೇಪಿತರಾಗಿ ನಾವು ಕೂಡ ಅಂತಹ ಮನಸ್ಥಿತಿಯನ್ನು ರೂಢಿಸ್ಕೊಳ್ಬಾರ್ದು. ಏನೇ ಆಗಲಿ ಇವೆಲ್ಲವೂ ಕೂಡ ಒಂದು ರೀತಿ ಈಗ ಪ್ರಸ್ತುತ. ಯಾಕೆ ಅಂದರೆ ಇಲ್ಲಿಯವರೆಗೆ ನಮಗೆ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಬಟ್ ಸ್ಫೋಟದ ತೀವ್ರತೆ ನೋಡ್ತಾ ಇದ್ದರೆ, ಚೆಲ್ಲಾಪಿಲ್ಲಿಯಾಗಿ ಛಿದ್ರವಾಗಿ ಬಿದ್ದಿರುವಂಥ ಮೃತದೇಹಗಳನ್ನು ನೋಡ್ತಾ ಇದ್ದರೆ, ಸುತ್ತಮುತ್ತಲಿನ ವಾಹನಗಳು ಬೆಂಕಿಗೆ ಆಹುತಿ ಆಗಿರೋದನ್ನು ನೋಡ್ತಾ ಇದ್ದರೆ, ಆ ಸ್ಫೋಟದ ತೀವ್ರತೆಗೆ ಸುತ್ತಮುತ್ತಲಿನ ಕಟ್ಟಡಗಳ ಗಾಜುಗಳು ಪುಡಿ ಆಗಿರೋದನ್ನು ನೋಡ್ತಾ ಇದ್ದರೆ, ಸಾವಿನ ಸಂಖ್ಯೆ ನೋಡ್ತಾ ಇದ್ದರೆ, ಇದು ನಿಜಕ್ಕೂ ಕೂಡ ಏನಾದರೂ ಉಗ್ರಗಾಮಿಗಳ ಚಟುವಟಿಕೆನಾ ಅಥವಾ ಇದು ಟೆರರ್ ಅಟ್ಯಾಕಾ ಅನ್ನೋದರ ಬಗ್ಗೆ ಸಂಶಯ ಹುಟ್ಟುತ್ತಾ ಇದೆ. ಇನ್ನಷ್ಟೇ ಲೇಟೆಸ್ಟ್ ಮಾಹಿತಿ ಲಭ್ಯವಾಗಬೇಕಾಗಿದೆ. ಅಧಿಕೃತವಾಗಿ ಯಾರೂ ಇನ್ನೂ ಮಾತನಾಡಿಲ್ಲ. ಹೈಯರ್ ಆಫೀಸರ್ಸ್ ಬರೋದನ್ನೇ ಕಾಯ್ತಾ ಇದ್ದಾರೆ. ಅಲ್ಲಿ ಬಂದ ಮೇಲೆ ಒಂದು ನಿಜವಾದಂತಹ ಅಧಿಕೃತವಾದಂತಹ ಮಾಹಿತಿ ಸಿಗಲಿದೆ ಘಟನೆಗೆ ಕಾರಣ ಏನು ಅಂತ.